ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಸೊ ಇವತ್ತು ಈ ವಿಡಿಯೋದಲ್ಲಿ ಒಂದು ಇ ವಿ ಬಜಾಜ್ ಚೇತಕ್ ಅವರ ಇ ವಿ ಬೈಕ್ನ ಅವರು ಇತ್ತೀಚೆಗೆ ತೊಗೊಂಡ್ರು. ಸೊ ಆನ್ ದಿ ವೇ ಹೋಗ್ತಿದ್ದಾಗ ಯಾಕೆ ಇದನ್ನೊಂದು ಟೆಸ್ಟ್ ಡ್ರೈವ್ ಮಾಡಿ ರಿವ್ಯೂ ಅಪ್ಡೇಟ್ ಕೊಡಬಾರ್ದು, ನಮ್ಮ ವ್ಯೂವರ್ಸ್ಗೆ ಯಾರಿಗಾದ್ರು ಹೆಲ್ಪ್ ಆಗ್ಬೋದು ಅಂತ ಈ ವಿಡಿಯೋ ಮಾಡ್ತಾಯಿದ್ದೆ. ಸೊ ಹಾಗಾಗಿ ಇದೊಂದು ಅನ್ಪ್ಲ್ಯಾನ್ಡು ಅನ್ಪ್ರಿಪೇರ್ಡ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಬೇರೆಯವ್ರಿಗೂ ಶೇರ್ ಮಾಡಿ. ಏನಾದರೂ ಇಂಪ್ರೂವ್ ಮಾಡಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟ್ನ ತಿಳಿಸಿ. ಸೊ ವಿಡಿಯೋ ಕೊನೆ ತನಕ ನೋಡಿ. ಚಿಕ್ಕದಾಗಿ ರಿವ್ಯೂ ಕೊಟ್ಟಿದ್ದೀನಿ, ಗೊತ್ತಿಲ್ಲ ಎಷ್ಟು ಮಾತ್ರ ಕ್ಲಿಯರಾಗಿ ಬಂದಿದೆ ಅಂತ. ಬಟ್ ಐ ಹೋಪ್ ಯು ಗೈಸ್ ವಿಲ್ ಗೆಟ್ ಎ ಇನ್ಫಾರ್ಮೇಟಿವ್ ವಿಡಿಯೋ. ನಮಸ್ಕಾರ ಫ್ರೆಂಡ್ಸ್. ಸೊ ಈಗ ಮನೆಯಿಂದ ಸಾಕಷ್ಟು ದೂರ ಬಂದಿದ್ದೀರಿ. ಸೊ ಈಗ ಲೆಟ್ಸ್ ಸಿ ಎಷ್ಟು ಕಿಲೋಮೀಟ್ರು ಆಗಿದೆ ಮನೆಯಿಂದ ಮತ್ತು ಈ ಬೆಟ್ಟದ ಬರೋದಕ್ಕೆ, ಮತ್ತು ಎಷ್ಟು ಬ್ಯಾಟ್ರಿ ಕನ್ಸ್ಯೂಮ್ ಆಗಿದೆ, ಇನ್ನೆಷ್ಟು ರೇಂಜ್ ಇದೆ ಅಂತ. ಕೋಲಾರ ಹತ್ರ ಇರೋ ತೇರಳ್ಳಿ ಬೆಟ್ಟ ಅಂತ ಆ ಬೆಟ್ಟಕ್ಕೆ ಬಂದಿದ್ರಿ. ಸೊ ನಾವು ಮನೆ ಬಿಟ್ಟಾಗ ನಮ್ಮ ಬ್ಯಾಟ್ರಿ ಪರ್ಸೆಂಟೇಜು 98 ಇತ್ತು, ರೇಂಜ್ ಬಂದು 100 ನೋಡಿಸ್ತಿತ್ತು. ಸೊ ಈಗ ಜಸ್ಟ್ 16 ಕಿಲೋಮೀಟ್ರ್ ಬಂದಿದ್ದೀರಿ. 16 ಕಿಲೋಮೀಟ್ರಿಗೆ ನಮ್ಮ ಬ್ಯಾಟ್ರಿ ಪರ್ಸೆಂಟೇಜು 68ಕ್ಕೆ ಬಂದಿದೆ ಮತ್ತು ರೇಂಜ್ ಬಂದು 40ಕ್ಕೆ ಬಂದಿದೆ. ಸೊ ನೀವು ನೋಡ್ಬೋದು, ಆಲ್ಮೋಸ್ಟ್ ಒಂದು 30% ಆಫ್ ಬ್ಯಾಟ್ರಿ ಖಾಲಿಯಾಗಿದೆ ಮತ್ತು ಆಲ್ಮೋಸ್ಟ್ ಒಂದು 50% ಆಫ್ ರೇಂಜ್ ಖಾಲಿ ಇದಾಗಿದೆ. ಸೊ ಮತ್ತೆ ಈಗ ನಾವು ವಾಪಸ್ ನಮ್ಮ ಮನೆ ಕಡೆಗೆ ಹೋಗಬೇಕು. ಸೊ ಈಗ 40 ರೇಂಜ್ ಇದೆ, 69% ಬ್ಯಾಟ್ರಿ ನೋಡಿಸ್ತಿದೆ. ಸೊ ಪ್ರಾಬಬ್ಲಿ ಹೋಪ್ಫುಲಿ ನಾವು ಮನೆ ಗಂಟ ಹೋಗ್ಬೋದು ಅಂದ್ಕೊತೀರಿ, ಯಾಕಂದರೆ ಈ ಡೌನ್ ಇದೆ. ಎಷ್ಟು ಬ್ಯಾಟ್ರಿ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಮತ್ತು ಎಷ್ಟು ರೇಂಜ್ ಫೈನಲಾಗಿ ಉಳಿಯುತ್ತೆ ಅಂತ ನಿಮಗೆ ಎಂಡ್ ಆಫ್ ದಿ ವಿಡಿಯೋ ನಿಮಗೆ ಗೊತ್ತಾಗುತ್ತೆ. ವಾಪಸ್ ನಾವು ಮನೆ ಕಡೆ ಹೋಗ್ತಿದ್ದೀರಿ. ಸೊ ಆಗಲೇ ಹೇಳಿದಾಗೆ ಇದೊಂದು ಕೋಲಾರ ಹತ್ರ ಇರೋ ಬೆಟ್ಟ. ಇದ್ರ ಹೆಸರು ಬಂದು ತೇರಳ್ಳಿ ಬೆಟ್ಟ ಅಂತ. ಈ ಬೆಟ್ಟದ ಮೇಲೆ ಸುಮಾರು 7 ಹಳ್ಳಿಗಳಿದೆ. ನೀವು ಔಟ್ಸೈಡ್ ಕೋಲಾರ ಮೇನ್ ರೋಡಲ್ಲಿ ನಿಂತ್ಕೊಂಡು ನೋಡಿದೆ, ಮೀನ್ಸ್ ಹೈವೇದಲ್ಲಿ ಹೋಗ್ತಾದಾಗ ನೋಡಿದಾಗ ನಿಮ್ಗೆ ಗೊತ್ತಾಗಲ್ಲ ಇದು ಜಸ್ಟ್ ನಾರ್ಮಲ್ ಬೆಟ್ಟ ಅನ್ಕೊತೀವಿ. ಬಟ್ ಮೇಲೆ 7 ಹಳ್ಳಿಗಳಿದೆ. ಮತ್ತು ಇನ್ನೊಂದೇನೆಂದರೆ ಇದರ ಪಕ್ಕದಲ್ಲೇ ಕೋಲಾರಿನ ಫೇಮಸ್ ಅಂತರಗಂಗೆ ಬೆಟ್ಟ ಕೂಡ ಇರುವುದು. ನೋಡಿ ಸ್ನೇಹಿತರೆ, ಇದು ಕೋಲಾರಿನ ನೈಟ್ ವ್ಯೂ, ಬೆಟ್ಟದ ಮೇಲಿಂದ ಒಂದು ಸುಂದರವಾದ ವ್ಯೂ. ಮತ್ತು ಇನ್ನೊಂದೇನೆಂದರೆ ಈ ವಿನ ಬೆಟ್ಟದ ಮೇಲೆ ರಿವ್ಯೂ ಮಾಡಿ ಮತ್ತು ಅಪ್ಡೇಟ್ ಮಾಡೋದು ಒಂದು ಫಸ್ಟ್ ಟೈಮ್ ಅನ್ಕೊತೀನಿ. ಹಾಗೆ ಆನ್ ದಿ ವೇ ಹೋಗ್ತಿದ್ದೀರಿ, ಅಲ್ಲೇ ಕೋಲಾರಲ್ಲಿ ಒಂದು ಚಿಕ್ಕ ಹೋಟ್ಲ್ ಕಾಣಿಸ್ತು. ಅಲ್ಲಿ ಒಂದು ದೊಡ್ಡ ಇಡ್ಲಿ ತೊಗೊಂಡು ಹೊಟ್ಟೆ ತುಂಬಿಸ್ಕೊಂಡು ಮನೆ ಕಡೆ ಹಾಗೆ ಹೊರಟು. ತುಂಬ ಚೆನ್ನಾಗಿತ್ತು ದೊಡ್ಡ ಇಡ್ಲಿ. ಸೊ ಆಗಲೇ ನೀವು ನೋಡ್ಬೋದಾಯಿತು, 47 ಇತ್ತು ಮತ್ತು 69% ಬ್ಯಾಟ್ರಿ ಇತ್ತು. ಈಗ 70% ಬ್ಯಾಟ್ರಿ ಬಂದಿದೆ ಮತ್ತು 48 ರೇಂಜ್ ಆಗಿದೆ, ಕಿಲೋಮೀಟರ್ ರೇಂಜ್. ಸೊ ಇನ್ಕ್ರೀಸ್ ಆಗಿದೆ. ಮತ್ತು ಈ ಬೈಕಿನ ಮತ್ತೊಂದು ಫ್ಯೂಚರ್ ಏನಂದರೆ, ಇದರಲ್ಲಿ 2 ಡಿಫ್ರೆಂಟ್ ಮೋಡ್ಸ್ ಕೊಟ್ಟಿದೆ. ಒಂದು ಎಕನಾಮಿ ಮೋಡು ಮತ್ತು ಒಂದು ಸ್ಪೋರ್ಟ್ಸ್ ಮೋಡು. ಎಕನಾಮಿ ಮೋಡಲ್ಲಿ ಮ್ಯಾಕ್ಸಿಮಮ್ ಸ್ಪೀಡು 50 ಮತ್ತು ಸ್ಪೋರ್ಟ್ಸ್ ಮೋಡಲ್ಲಿ 62 ಫಾರ್ ಸೇಫ್ ರೈಡ್. ಓಕೆ, ಈಗ ಒಂದು ಲೈಟ್ ಟೆಸ್ಟಿಂಗ್ ಮಾಡ್ತಾಯಿದ್ದೀವಿ. ಸಂಜೆ 7:30 ಆಗಿದೆ, ಫುಲ್ ಕತ್ಲು. ಎಷ್ಟು ಬೆಳಕು ಬರುತ್ತೆ ಅಂತ ನಿಮಗೆ ನೋಡಿಸ್ತೀನಿ. ಸೊ ಇದು ನಾರ್ಮಲ್ ಸ್ಟಾರ್ಟ್ ಮಾಡಿದಾಗ ಬರುವ ಬೆಳಕು. ಸೊ ಇದು ನಾರ್ಮಲ್ ವಿತೌಟ್ ಐ ಬೀಮು, ಇದು ವಿತ್ ಐ ಬೀಮ್. ಸೊ ನೀವು ನೋಡ್ಬೋದು ಈಗ ಎಷ್ಟು ಕ್ಲಿಯರ್ ಆಗಿದೆ ಅಂತ, ಮತ್ತು ಎಷ್ಟು ದೂರ ಇದೆ ಅಂತ ಲೈಟ್ಸು.
ಯಾಕಂದ್ರೆ ನಾರ್ಮಲ್ ಬೇರೆ ಬೈಕಲ್ಲಿರೋ ಬರೋ ಲೈಟ್ಗೆ ಈ ಲೈಟ್ಗೆ ತುಂಬ ವ್ಯತ್ಯಾಸ ಇದೆ. ಸೊ ಐ ಗಿವ್ 5 ಔಟ್ ಆಫ್ 5 ಫಾರ್ ಲೈಟ್ಸ್. ಸೊ ಈಗ ನಾವು ಓವರಾಲ್ ಚೇತಕ್ ಇ ವಿ, ಬಜಾಜ್ ಚೇತಕ್ ಇ ವಿದು ಬಿಲ್ಡಿಂಗ್ ಕ್ವಾಲಿಟಿ ಮತ್ತು ಲುಕ್ ವೈಸು ಸ್ಟೈಲ್ ಯಾವ ಥರ ಇದೆ ಅಂತ. ಸೊ ನೀವೀಗ ಈ ಲೈಟ್ ನೋಡ್ತಿದ್ದೀರಲ್ಲ, ಸೊ ಇದು DLR ಹಾಲೋಜನ್ ಲೈಟ್ಸ್ದು ಫುಲ್ ವೈಟ್, ಕ್ಲಿಯರ್ ಕ್ರಿಸ್ಟಲ್ ವೈಟ್ ಇದೆ. ಬೆಳಕು ನೀವು ಆಗಲೇ ನೋಡ್ಬೋದು, ಡೆಮೋದಲ್ಲಿ ನೋಡ್ಸಿದ್ದೀನಿ ಎಷ್ಟು ಲೈಟ್ ನೋಡಿಸುತ್ತೆ ಅಂತ ಬೆಳಕು. ಮತ್ತು ಇಲ್ಲಿ ಬಂದರೆ ನಮಗೆ ಏರ್ ಫಿಲ್ಟರ್ಸ್ ಟೈಪ್ ಕೊಟ್ಟಿದ್ದಾರೆ, ಮಾಮೂಲಿ ಇಂಡಿಕೇಟರ್ಸ್ ಇದೆ, ಚೇತಕ್ದು ಲೋಗೋ ಇದೆ, ಮತ್ತು ಸಸ್ಪೆನ್ಷನ್. ಬೆಸ್ಟ್ ಗಾಡಿಗೆ ಯಾವ ಫ್ಯೂಚರ್ಸ್ ಬೇಕು ಎಲ್ಲ ಫ್ಯೂಚರ್ಸು ಈ ಇ ವಿ ಬೈಕಲ್ಲಿದೆ. ಮ್ಯಾಗ್ ವೀಲ್ಸ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಫೂಟ್ ರೆಸ್ಟು, ಗುಡ್ ಲುಕಿಂಗ್ ಇಂಡಿಕೇಟರ್ಸು, ಮತ್ತು ಬಿಲ್ಡಿನ್ ಕ್ವಾಲಿಟಿ ಅಂತೂ ಟಾಪ್ ನಾಚ್. ಯಾವ ಕಾರ್ ಈಗಿನ ಎಸ್ಪೆಷಲಿ ಈಗಿನ ಕಾರ್ ಕಂಪೇರ್ ಮಾಡಿದೆ ನಾರ್ಮಲ್ ಕಾರ್ಸ್ಗೆ, ಅದರಲ್ಲೂ ಕೂಡ ಇಷ್ಟೊಂದು ಗಟ್ಟಿ ಮೆಟಲ್ ಹಾಕಿರಲ್ಲ, ಅಷ್ಟು ಹಾರ್ಡ್ ಮೆಟಲ್ ಇದೆ. ಸೊ ಓವರಾಲ್ ಹೇಳ್ಬೇಕಾದ್ರೆ ಬೇರೆ ಕಂಪೇರ್ ಮಾಡಬೇಕಾದ್ರೆ ಬೇರೆ ಇ ವಿಸ್ಗೆ ವಿತ್ ಫ್ಯಾನ್ಸಿ ಬಿಗ್ ಟಚ್ ಸ್ಕ್ರೀನ್ ಆಗಲಿ, ಸಾಂಗ್ಸ್ ಬರೋದಾದ್ರೂ ಆ ಥರ ಎಲ್ಲದಕ್ಕೂ ಕಂಪೇರ್ ಮಾಡಿದೆ ಈ ಗಾಡಿ ಎಷ್ಟು 100 ಪಟ್ಟು ಬೆಟರು. ಯಾಕಂದರೆ ಯು ಕ್ಯಾನ್ ಫೀಲ್, ಇವಾಗ ಓಡಿಸ್ತಿದ್ದೆ ಗಾಡಿ ವೆಯ್ಟ್ ಇರಬೇಕು, ಅದು ಟೊಲ್ಟಾರ್ ಇರಬಾರ್ದು, ಎಲ್ಲನೂ ಕಂಪೇರ್ ಮಾಡಬೇಕು. ಗಾಡಿ ಎಷ್ಟು ಬೆಟರು. ಮತ್ತು ಗಾಡಿ ಸಸ್ಪೆನ್ಷನ್ ಆಗಿರ್ಬೋದು, ಹಳ್ಳದಿನ್ನೆಯಲ್ಲಿ ಈ ಓವರಾಲ್ ಸ್ಮೂತ್ ರನ್ನಿಂಗ್ ಇರುತ್ತೆ ರೋಡಲ್ಲಿ. ಸೊ ಇನ್ನು ಬೂಟ್ ಸ್ಪೇಸು, ದೊಡ್ಡ ಬೂಟ್ ಸ್ಪೇಸು ಕೊಟ್ಟಿದ್ದಾರೆ. ಮತ್ತು ಸ್ಪೇಸ್ ಅಂದರೆ ಆರಾಮಾಗಿ ಒಂದು ಹೆಲ್ಮೆಟ್ ಇರ್ಬೋದು, ತರಕಾರಿ ಹಣ್ಣು ಹಂಪಲೆಲ್ಲ ಈಸಿಯಾಗಿ ಇಡ್ಬೋದು. ಒಳಗಡೆ ತುಂಬ ಸ್ಪೇಸಸ್ ಇದೆ. ಚಾರ್ಜಿಂಗ್ ಪಾಯಿಂಟ್ ಒಳಗಡೆ ಕೊಟ್ಟಿದ್ದಾನೆ, ಏನು ಮಳೆಗೆ ಅದಕ್ಕೆ ತೊಂದರೆ ಆಗ್ಬಿಡ್ದು ಅಂತ. ಇದು ಅಂತ ಏನಾದರೂ ಇಡಬೇಕಂದ್ರೂ ಜಾಸ್ತಿ ಸ್ಪೇಸ್ ಇದೆ. ಇಲ್ಲೊಂದು QR ಕೊಟ್ಟಿದ್ದಾರೆ, QR ಕೋಡು, ಆಮೇಲೆ ವೆಹಿಕಲ್ ಐಡೆಂಟಿಫಿಕೇಷನ್ ನಂಬರ್ ಅಂತಿದೆ. ಸೊ ಆ ನಂಬರ್ ತೊಗೊಂಡು ನೀವು ನಿಮ್ಮ ಫೋನ್ಗೆ ಕನೆಕ್ಟ್ ಮಾಡಿಕೊಂಡು ಬ್ಲೂಟೂತ್ ಆಗಲಿ ಅದನ್ನು ಕಾಲ್ಸ್ ಪಿಕ್ ಮಾಡೋದಕ್ಕೆ ಎಲ್ಲನೂ ಆಪ್ಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನ ನಂಬರ್ನ ಇಲ್ಲಾಂದರೆ QR ಕೋಡನ್ನ ಸ್ಕ್ಯಾನ್ ಮಾಡಿ ನೀವು ಅದನ್ನು ಅಪ್ಡೇಟ್ ಮಾಡ್ಬೋದು. ಸೊ ಓವರಾಲ್ ಟು ಬಿ ಫ್ರ್ಯಾಂಕ್ ಬಜೆಟ್ ಫ್ರೆಂಡ್ಲಿ ಬೈಕರು. ಆಮೇಲೆ ಅಟ್ ಲಾಸ್ಟ್ ನಾವು ಮನೆಗೆ ಬಂದು ರೀಚ್ ಆದಾಗ 28 ಕಿಲೋಮೀಟರ್ಸ್ ರೇಂಜ್ ಉಳಿದಿತ್ತು, 44% ಬ್ಯಾಟ್ರಿ ಪರ್ಸೆಂಟೇಜ್ ಇನ್ನೂ ಉಳಿದಿತ್ತು. ಈ ಒಂದು ನಾವು ಬೆಟ್ಟದ ಮೇಲಿಂದ ರೈಡ್ ಮಾಡ್ಕೊಂಬಂದಿದ್ರು. ಸೊ 35 ಕಿಲೋಮೀಟರ್ಸ್ಗೆ ಇಷ್ಟು ಬ್ಯಾಟ್ರಿ ಪಿಕಪ್ ಆಗಿದೆ, ವಿಚ್ ಇಸ್ ಗುಡ್. ಅವರು ಕಂಪ್ನಿ ಪ್ರಕಾರ 114 ಕಿಲೋಮೀಟರ್ಸ್ ಅಂತ ಹೇಳಿದರೆ ಫುಲ್ ರೇಂಜು. ಬಟ್ ಐ ಗೆಸ್ ಅರೌಂಡ್ 90 ಕಿಲೋಮೀಟರ್ಸ್ ಹೋಗಬೇಕಾದ್ರೆ ಗಾಡಿ ಆರಾಮಾಗಿ ಹೋಗಿ ಬರ್ಬೋದು, ಏನು ತೊಂದರೆ ಇಲ್ಲ. 4 hours ಬ್ಯಾಟ್ರಿ ಚಾರ್ಜಸ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಕೀಪ್ ಸಪೋರ್ಟಿಂಗ್.